ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಸಬ್ಬಕ್ಕಿ ಮತ್ತು ರವೆಯನ್ನು ಬಳಸಿಕೊಂಡು ನಾನು ಸಬ್ಬಕ್ಕಿ ಹಪ್ಪಳವನ್ನು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಸಾಫ್ಟಾಗಿ ಮಾಡ್ಬೋದು. ತಿಂದವರು ಕೇಳ್ತಾರೆ ಯಾವ ರೀತಿ ಮಾಡಿದ್ದೀರಾ ಅಂತ. ಅಷ್ಟು ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನೀಗ 3 ಸಾರಿ ವಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಹಪ್ಪಳ ವೈಟ್ ಕಲರ್ ಬರುತ್ತೆ ಅಂತ. ಹೀಗೆ ನಾನು ಹಳೆ ನೀರನ್ನೆಲ್ಲ ತಕ್ಕೊಂಡು ನಾನೀಗ ಮತ್ತೆ ಹೊಸ ನೀರು ಹಾಕಿ 2-3 ಸಾರಿ ವಾಶ್ ಮಾಡ್ಕೊತೀನಿ. ಇದನ್ನು ನೋಡಿ, ನಾನು ಈ ಥರ 3 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ರವೆ ಎಷ್ಟು ತೊಗೊಂಡಿದ್ವೋ ಅದರಲ್ಲಿ 1/4 ಕಪ್ಪು ನಾವು ಸಬ್ಬಕ್ಕಿಯನ್ನು ತೊಗೋಬೇಕು. ಸಬ್ಬಕ್ಕಿನ ನೋಡಿ ಈ ಥರ ನಾನು ಬಾಣಲಿಯಲ್ಲಿ ಒಂದು ಸ್ವಲ್ಪ ಈ ಥರ ಮುಟ್ಟಿದ್ರೆ ಬಿಸಿ ಆಗಬೇಕು, ಹಂಗೆ ಹುರ್ಕೊತಾ ಇದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೀಗ. ನೋಡಿ 2 ಕಪ್ ನೀರು ಹಾಕ್ಕೊಂಡೆ. ಚೆನ್ನಾಗಿ ಕೈ ಆಡಿಸ್ಕೋಬೇಕು ಗಂಟಿಲ್ದಂಗೆ. ನೋಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದೇ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ. ಇವಾಗ ಈ ಬಾಣಲಿಗೆ ನಾನು 1 ಕಪ್ಪು, 2 ಕಪ್ಪು, 3 ಕಪ್ಪು, 4 ಕಪ್ಪು, 5 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಈ ಮಿಶ್ರಣನ ನಾನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಆ ಥರ ಇರುತ್ತೆ ಈ ಹಪ್ಪಳ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈಗ ಗಟ್ಟಿ ಆಗ್ತಾ ಬಂತು. ಒಂದು 7-8 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದು ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನೋಡಿ ಸ್ಪೂನಲ್ಲಿ ಈ ಥರ ಒಂದು ಗೆರೆ ಹಾಕಿದ್ರೆ ಈಗ ಬರಬೇಕು, ಆವಾಗ ಇದು ಗಟ್ಟಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅನಿಸುತ್ತೆ. ಈಗ ನಾನು ಅದು ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟನ್ನ ಈ ಥರ ಒಂದು ಸ್ವಲ್ಪ ಓಪನ್ ಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ. ನೋಡಿ ಈಗ 10 ನಿಮಿಷ ಆದಮೇಲೆ ಇದು ತಣ್ಣಗಾಗಿದೆ. ಆದರೂ ಇದು ಬಿಸಿ ಇರುತ್ತೆ, ಅದಕ್ಕೆ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಒಂದು ಶೀಟ್ ಮೇಲೆ ಒಂದೊಂದೇ ಸ್ಪೂನ್ ತಗೊಂಡು ಈ ಥರ ಹಪ್ಪಳದ ಥರ ಹಾಕ್ಕೊತಾ ಇದ್ದೀನಿ. ನಾನು ಮನೆ ಒಳಗೆ ಫ್ಯಾನ್ಗಳಿಗೆ ಒಂದು ದಿವಸ ಹಾಕ್ಕೊಂಡಿದ್ದೀನಿ, ಇನ್ನೊಂದು ದಿವಸ ಬಿಸಿಲಿಗೆ ಹಾಕ್ಕೊಳ್ತೀನಿ. ನೋಡಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೀಗೆ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. 2ನೇ ದಿವಸ ಬಿಸಿಲಿಗೆ ಒಣಾಕಿ ಈ ಥರ ಒಣಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಚೆನ್ನಾಗಿ ಒಣಗಿದಾವೆ ಇವು. ಮಧ್ಯಾಹ್ನ ಅಷ್ಟರಲ್ಲೇ ಚೆನ್ನಾಗಿ ಒಣಗ್ತು, ತುಂಬ ಬಿಸಿಲಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮಲ್ಲಿಗೆ ಥರ ಕಲರ್ ಬಂದಿದೆ, ಅಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ, ಅಷ್ಟು ರುಚಿ ಇದ್ದಾವೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೀಗೆ ನಾನು ಸ್ವಲ್ಪ ಹಪ್ಪಳನ ಕರ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.